ಓ ಹಾಯ್ ನಮಸ್ತೆ ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ಸುಜಾತ. ನಮ್ಮ ಕುಂದಾಪುರ ಕೈ ರುಚಿಯಿಂದ ಒಂದು ಒಳ್ಳೆ ಟೇಸ್ಟಿಯಾಗಿರುವ ಚೆನ್ನ ಮಸಾಲ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ರಾತ್ರಿ 1-2 ಕಪ್ಪು ಒಂದು ಕಾಬು ಕಡಲೆ ನೆನೆಸಿ ಇಟ್ಟಿದ್ದೀನಿ. ಓವರ್ ನೈಟ್ ನೆನೆಸಿ ಇಟ್ಟಿದ್ದೀನಿ. ಅದು ಚೆನ್ನಾಗಿ ನೆಂದಿದೆ. ಇವಾಗ ಅದನ್ನೆಲ್ಲ ಒಂದು 3-4 ಸರ್ತಿ ನೀರು ಹಾಕಿ ತೊಳೆದ್ಬಿಟ್ಟು ಆಮೇಲೆ ಬೇಯಲಿಕ್ಕೆ ಇಡ್ತೀನಿ ಕುಕ್ಕರಲ್ಲಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಅದು ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಬಿಡ್ತೀನಿ. ಈಗ ಕುಕ್ಕರ್ ಮುಚ್ಚಿಬಿಟ್ಟು 4 ಸೀಟಿ ಹಾಕ್ತೀನಿ. ಯಾಕಂದರೆ ಫುಲ್ ಸಾಫ್ಟ್ ಆಗಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ. ಈಗ ಕುಕ್ಕರ್ ಮುಚ್ಚಿ ವಿಶಿಲ್ ಹಾಕ್ಬಿಟ್ಟು ವೆಯ್ಟ್ ಹಾಕ್ಬಿಟ್ಟು ಇಟ್ಬಿಡ್ತೀನಿ. ಮತ್ತು ಮುಂದೆ ಇದು ಬೇಯೋ ಹಾಗೆ ಅದ್ರ ಪಾಡಿಗೆ ಅದು ಬೇಯ್ತಾ ಇರುತ್ತೆ. ಇವಾಗ ನಾನೇನು ಮಾಡ್ತೀನಿ ಅಂದರೆ ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ದೀನಿ, ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ನಾನು ಹಚ್ಚಿರುವಂಥ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಆಮೇಲೆ ಇದು ಶುಂಠಿ, ಬೆಳ್ಳುಳ್ಳಿ ಇದು ಮೂರೂ ಒಂದೇ ಸರ್ತಿ ಹಾಕಿ ನೀರು ಹಾಕದೇನೆ ಹಾಗೆ ರುಬ್ತೀನಿ. ನೀರು ಹಾಕುವಂಗಿಲ್ಲ, ಯಾಕಂದರೆ ಈರುಳ್ಳಿಯಿಂದನೇ ನೀರು ಬರುತ್ತೆ. ಹಾಗೆ ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಬಿ ಒಂದು ಸೈಡಲ್ಲಿ ಇಟ್ಕೊತೀನಿ. ಕೊನೆ ತನಕ ನೋಡಿ. ನಿಮ್ಗೆ ಇಷ್ಟ ಆದರೆ ಒಂದು ಕಮೆಂಟ್ಸ್ ಹಾಕ್ಬಿಡಿ, ಲೈಕು. ಆಯಿತು. ಇದಕ್ಕೆ ನಾನೀಗ ಶುಂಠಿನ ಚಿಕ್ಕ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು 5-6 ಹೆಸರು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದ್ರ ಜೊತೆ ಹಾಕ್ತೀನಿ. ಹಾಕಿಬಿಟ್ಟು ನೀರು ಹಾಕದೇ ಹಾಗೆ ಹಸಿಯಾಗಿ, ಏನು ಫ್ರೈ ಮಾಡೋದು ಬೇಡ, ಏನೂ ಇಲ್ಲ, ಈಸಿ. ಹಾಗೆ ಚೆನ್ನಾಗಿ ಮಿಕ್ಸಿ ಗ್ರೈಂಡ್ ಮಾಡ್ತೀನಿ. ಇವಾಗ ಮಾಡ್ಕೊಂಡು ಬರ್ತೀನಿ. ಮಾಡಿ ಅದನ್ನು ಸೈಡ್ಗೆ ಇಟ್ಬಿಡ್ತೀನಿ. ಇವಾಗ ಟೊಮೆಟೊ ಹಚ್ಚಿ ಇಟ್ಕೊಂಡಿದ್ದೀನಲ್ಲ, ಹಾಗೆ ಇದು ಬೆಂದಿದೆ, ಯಾವುದು ಕಡಲೆ ಬೆಂದಿದೆ. ಈಗ ಮಿಕ್ಸಿ ಜಾರ್ಗೆ 2 ದಪ್ಪ ಟೊಮೆಟೊ ಹಚ್ಚಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಈ ಬೆಂದಿರೋ ಕಾಳು ಮೆತ್ತಗಾಗಿ ಬಂದಿದೆ. 4 ಸೀಟಿ ಹಾಕಿದ್ದೀನಿ. ಓವರ್ ನೈಟ್ ನೆನೆಸಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಬೆಂದಿದೆ ನೋಡಿ. ಹಾಗೆ ಇದು ಸ್ವಲ್ಪ 1-2-3 ಸ್ಪೂನ್ ಹಾಕ್ಕೊತೀನಿ ಇದ್ರ ಜೊತೆ, ಯಾಕಂದರೆ ಗ್ರೇವಿ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ತೆಂಗಿನಕಾಯಿ ಏನು ಹಾಕಿಲ್ಲ, ಅದು ತಣ್ಣಗಾಗಿದೆ. ಇದ್ರ ಜೊತೆ ಹಾಕ್ಕೊಂಡು ನೈಸಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ತೀನಿ. ಇವಾಗ ರುಬ್ಕೊಂಡು ಇದನ್ನು ಒಂದು ಸೈಡಿಗೆ ಇಟ್ಕೊಂಡು ಬಿಡ್ತೀನಿ. ನೈಸಾಗಿ ಎಲ್ಲ ರುಬ್ಬಿ ಸೈಡಿಗೆ ಇಟ್ಕೊಂಡ್ಬಿಟ್ಟು ಆಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ಬಿಸಿಗೆ ಇಟ್ಬಿಟ್ಟು 1-2 ಚಮಚ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಗೆ ಏನಂದರೆ ಒಂದು ಹೆಸರು, ಚಕ್ಕೆ, ಲವಂಗ, ಏಲಕ್ಕಿ, ಒಂದು 5-6 ಕಾಳು ಮೆಣಸು, ಕಪ್ಪು ಮೆಣಸು, ಅದನ್ನು ಹಾಕಿ ಚೆನ್ನಾಗಿ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊತಿದ್ದೀನಿ. ಅದು ಫ್ರೈ ಆಗ್ತಾಯಿದೆ. ಇವಾಗ ಅದು ಹಾಗೆ ಫ್ರೈ ಆಗ್ತಾ ಇದ್ದಾಗನೇ ರುಬ್ಬಿರೋದು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ, ಅದನ್ನು ಚೆನ್ನಾಗಿ ಹಾಕಿ ಹಸಿ ವಾಸನೆ ತಗೊಂತ 5-6 ನಿಮಿಷ, ನೀವು ಒಂದು 7-8 ನಿಮಿಷ ಮಾಡಿದ್ದು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ನಿಮ್ಮದು ಚೆನ್ನ ಮಸಾಲ ಟೇಸ್ಟ್ ಆಗಬೇಕಿದ್ರೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ರೇ ನೋಡಿ, ನೆನಪಿಟ್ಕೊಳ್ಳಿ, ಇಲ್ಲ ಅಂದರೆ ಟೇಸ್ಟ್ ಬರಲ್ಲ. ಸಿಮ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಇದು ಫ್ರೈ ಆಗ್ತಾಯಿದೆ. ಹಾಗೆ ಟೊಮೆಟೊ ಇತ್ತಲ್ಲ, ಟೊಮೆಟೊ ಮತ್ತು ಕಾಳು ಹಾಕಿ ರುಬ್ಬಿದ್ದೀನಿ ನೋಡಿ, ಹೇಗೆ ಆಗಿದೆ ನೋಡಿ, ಗ್ರೇವಿ ಥರ ಆಗಿದೆ. ಅದನ್ನು ಇದ್ರ ಜೊತೆ ಹಾಕಿ ಇದನ್ನು 5-10 ನಿಮಿಷ ಇದ್ರ ಜೊತೆನೇ ಮತ್ತೆ ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು. ಹಾಗೆ ಕೈ ಆಡಿಸ್ತಾನೆ ಇದ್ದೀನಿ, ಫ್ರೈ ಆಗ್ತಾನೇ ಇದೆ. ಇವಾಗ ಚಪಾತಿ ಪೂರಿ ಜೊತೆ ಇಡ್ಲಿ ಜೊತೆನೂ ಸೂಟ್ ಆಗುತ್ತೆ. ಆಯಿತು, ಫುಲ್ಲು ಬೆಂದು ಇದಾಗಿದೆ, ಗಮ್ಮಂತ ಇದೆ. ಇವಾಗ ಅದಕ್ಕೆ ಏನೆಲ್ಲ ಪೌಡ್ರ್ ಹಾಕ್ತೀನಿ. 1 ಚಮಚ ಧನಿಯಾ, ಒಂದು ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಇದು ಖಾರ ಚಿಲ್ಲಿ ಪೌಡರ್ 2 ಸ್ಪೂನ್ ಹಾಕಿದ್ದೀನಿ. ಧನಿಯಾ, ಜೀರಿಗೆ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋದು. ನಾನೊಂದು ಚಿಕ್ಕ ಸ್ಪೂನಲ್ಲಿ 2 ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಪುಡಿ ಇದೆಯಲ್ಲ, ಕಾಳು ಮೆಣಸಿನ ಪೌಡರ್,
ಅದನ್ನು ಹಾಕ್ಕೊತೀನಿ. ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತೀನಿ, ಸಣ್ಣ ಉರಿಯಲ್ಲಿ ಬೇಯಿಸ್ಕೊತೀನಿ. ಹಾಗೆ ಬೇಯ್ತಾನೇ ಇರುತ್ತೆ, ಫುಲ್ ಹಸಿ ವಾಸನೆ ಹೋಗಿ ಘಮ ಬರೋ ತನಕ ಅದನ್ನು ಬೇಯಿಸಬೇಕು. ಬೇಯ್ತಾ ಇದೆ. ಅಲ್ಲಿ ಕಾಳು ಬೇಯಿಸಿ ಇಟ್ಕೊಂಡಿದ್ದೀನಿ. ಈಗ ಕಾಳು ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್. ಇದ್ರ ಜೊತೆ ಅದರಲ್ಲಿ ಬೇಯಿಸಿರೋ ನೀರನ್ನು ಸಹ ಇದಕ್ಕೆ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಇಲ್ಲ, ಏನೂ ಇಲ್ಲ, ಹಾಗೆ ಎಲ್ಲ ಮಾಡಿರೋದು. ತುಂಬ ಚೆನ್ನಾಗಿ ಬರುತ್ತೆ. ಚಪಾತಿ ಪೂರಿ ಜೊತೆ ಒಂದು ತಿಂದರೆ ಇನ್ನೊಂದು ತಿನ್ಬೇಕನ್ಸುತ್ತೆ. ನೋಡಿ ಕುದೀತಾ ಇದೆ ಚೆನ್ನಾಗಿ. ಸಿಮ್ ಫ್ಲೇಮ್ ಚೆನ್ನಾಗಿ ಮಾಡ್ಕೋಬೇಕು, ಗ್ಯಾಸು ಸಣ್ಣದು ಮಾಡ್ಕೋಬೇಕು. ಹಾಗೆ ಉರಿತಾ ಇದೆ, ಬೇಯ್ತಾ ಇದೆ. ಆಯಿತು, ಆಲ್ಮೋಸ್ಟ್ ಮುಕ್ಕಾಲು ಭಾಗ ಆಯಿತು. ಕಾಳೆಲ್ಲ ಪೂರ್ತಿ ಹಾಕಿ ಕಾಳು ನೀರು ಎಲ್ಲ ಸೇರಿಸ್ಬಿಟ್ಟು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಬಿಡ್ತೀನಿ. ತುಂಬ ತೆಳ್ಳಗೆ ಆಗಬಾರ್ದು. ನೋಡಿ ಗ್ರೇವಿ ಥರ ಆಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್ಸ್. ಆಯಿತು, ಹೀಗೆ ಕುದೀತಾ ಇದೆ. ಇದಕ್ಕೆ ಇನ್ನೇನು ಮಾಡ್ತೀನಿ ಅಂದರೆ ಗಟ್ಟಿಯಾಗಿರೋ ಮೊಸರು 1-2 ಸ್ಪೂನ್ 3 ಸ್ಪೂನ್ ಹಾಕ್ತೀನಿ. ಅದು ಇದರಲ್ಲಿ ತುಂಬ ಫ್ಲೇವರ್ ಕೊಡುತ್ತೆ. ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು. ಮುಂಚೆ ಕಡಲೆ ಬೇಯಿಸುವಾಗ ಹಾಕಿದ್ದೀನಿ, ಕಾಬು ಕಡಲೆ ಬೇಯುವಾಗ ಕುಕ್ಕರ್ಗೆ ಹಾಕಿದ್ದೀನಿ. ಆಮೇಲೆ ನೋಡಿ ಹಾಕ್ಕೊಳ್ಳಿ. ಉಪ್ಪು ತುಂಬ ಮುಂದೆ ಆದರೂ ಏನು ಮಾಡೋಕ್ಕಾಗಲ್ಲ, ಕಮ್ಮಿ ಆದರೆ ಮತ್ತೆ ಹಾಕ್ಕೋಬೋದು. ಇವಾಗ ಮೊಸರು ಹಾಕ್ತಾಯಿದ್ದೀನಿ. ಗಟ್ಟಿ ಮೊಸರು ಇಟ್ಕೊಂಡಿದ್ದೆ ಅನ್ನಲ್ಲ. ಮೊಸರು ಹಾಕುವಾಗ ಏನು ಮಾಡಬೇಕಂದ್ರೆ ಉರಿ ಕಮ್ಮಿ ಮಾಡ್ಕೋಬೇಕು. ಆಮೇಲೆ ದೊಡ್ಡ ಉರಿಯಲ್ಲಿ ಹಾಕಿ ಮೊಸರು ಹಾಕಬಾರ್ದು. ನೋಡಿ ಒಳ್ಳೆ ಐಸ್ ಕ್ರೀಮ್ ಥರ ಇದೆ ಮೊಸರು. 2 ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ಬಿಟ್ಬಿಡ್ತೀನಿ. ಹಾಗೆ ಕುದೀತಾ ಇದೆ ನೋಡಿ. ನಿಮಗೂ ಇಷ್ಟ ಆದರೆ ನೀವು ಮಾಡಿ ಒಂದು ಸತಿ ಟ್ರೈ ಮಾಡಿ. ಇಲ್ಲ ನೀವು ಹೇಗೆ ಮಾಡ್ತೀರೋ ನನಗೆ ಗೊತ್ತಿಲ್ಲ, ನಾನು ಈ ಥರ ಮಾಡ್ತಾಯಿದ್ದೀನಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಏನು ಖಾರ ಜಾಸ್ತಿ ಹಾಕಲ್ಲ, ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಹಾಕಿರೋಗೆ ಒಂಥರ ಫ್ಲೇವರ್ ಇರುತ್ತೆ. ನೋಡಿ ಆಯಿತು, ಮುಗಿದೇ ಹೋಯ್ತು. ಕೊನೆಯಲ್ಲಿ ಏನು ಮಾಡ್ತೀನಿ, ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಹಾಕಿಬಿಡ್ತೀನಿ. ಆಯಿತು, ಇನ್ನೊಂದು ಒಳ್ಳೆ ಅಡುಗೆ ಒಂದಿಗೆ ಬರ್ತೀನಿ.